ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಬೆನ್ನಿಗೆ ಕೊಳ್ಸ್ಕೊಂಡು ಬಸ್ ಹತ್ತಿ ಹೊರಟು ಬಂದು ಇಳಿದೆ ಹಾಸನ KSRTC ಬಸ್ ಸ್ಟ್ಯಾಂಡ್ ಅಲ್ಲೇ. ಬಸ್ ಸ್ಟ್ಯಾಂಡ್ ಒಳಗೆ ಕಂಡ್ರೆ ಫುಲ್ ಖಾಲಿ ಖಾಲಿ. ಎಂತಕ್ಕಂದ್ರೆ ಇಲ್ಲಿಗೆ ಬಪ್ಪತ್ತಿಗೆ ಗಂಟೆ ಬೆಳಗಿನ ಜಾವ 3:30. ನೆಕ್ಸ್ಟ್ ಬಸ್ ಲೇಟ್ ಅಂದಳಿ ನಮ್ಮ ವೇಟಿಂಗ್ ಶುರು. ಅದರೊಟ್ಟಿಗೆ ನಾನು ಬಂದ ಬಸ್ಸು ಬಾಯ್ ಬಾಯ್ ಹೇಳಿ ಹೋಯ್ತು. ಚಳಿಗೆ ಲಾಯ್ಕ್ ಆತಂದಳಿ ಚಾ ತಕೊಂಡಲ್ಲೇ ನೆನಪಾದ ಈ ರೀಲ್ನ ಐಡಿಯಾ. ಸೈನ್ಸ್ ವಿಡಿಯೋ ಬಿಟ್ಟು ವ್ಲಾಗಿಂಗ್ ಶುರು ಮಾಡಿದೆ ಮರ ಅಂದೇಳಿ ಅನ್ಕೋಬೇಡಿ. ಈ ವ್ಲಾಗಲ್ಲೂ ಸೈನ್ಸ್ ಇತ್ತು. ವಿಷಯ ಅಂತಂದರೆ ನಾನೊಂದು ಹೊಸ ಸೀರೀಸ್ ಶುರು ಮಾಡ್ತಾ ಇದ್ದೆ ಯೂಟ್ಯೂಬಲ್ಲೇ. ಅದೇ ಝುಯಿ ಸೈನ್ಸ್ನ ಪಯಣ. ಈ ಸೀರೀಸಲ್ಲೇ ನಾವು ಪ್ರತಿ ವಾರ ಒಂದೊಂದು ಊರನ್ನು ಸುತ್ತಾಡ್ತಾ ಅಲ್ಲೇ ಎಕ್ಸ್ಪೆರಿಮೆಂಟ್ ರೀಲ್ಸ್ ಮಾಡಿ ಅದರ ಬಿಹೈಂಡ್ ದ ಸೀನ್ಸ್ ಮತ್ತು ಆ್ಯಕ್ಚುಯಲ್ ರೀಲ್ ಔಟ್ಕಮ್ ಎರಡನ್ನು ನೀವು ಒಂದೇ ಸಲ ಈ ವಿಡಿಯೋ ಎಲ್ಲ ಕಾಣ್ಲಕ್ಕೆ. ನಾವು ಈಗ ಇಪ್ಪದು ನಮ್ಮ ಈ ಸೀರೀಸ್ನ ಮೊದಲ ಊರು ಹಾಸನದಲ್ಲೇ. ಸೊ ವ್ಲಾಗ್ ಕಂಟಿನ್ಯೂ ಮಾಡುವಲ್ಲ. ರಾಶಿ ಬಿದ್ದ ಕಸ ಎಲ್ಲ ಗುಡ್ಸೋದ್ ಕಾಂತ ಟೈಮ್ ಪಾಸ್ ಮಾಡ್ತಾ ಇದ್ದಂಗೆ ಬೆಳಿಗ್ಗೆನೂ ಆಯ್ತು. ಅದರೊಟ್ಟಿಗೆ ಮಳಿನೂ ಬಂತು ಕಾಣಿ. ನಾನು ಲೋಕಲ್ ಬಸ್ ಹತ್ತಿ ಮಳಲಿ ಮಾವನೂರು ಸೈಡ್ ಹೊರಟೆ. ಬಸ್ ಇಳು ಹೊತ್ತಿಗೆ ಮಳೆ ಸ್ಟಾಪ್. ನಮ್ದೀಗ ವಾಕಿಂಗ್ ಆಗ್ತಾಯಿತ್ತು. ನಾನು ಈಗ ಇಪ್ಪದು ಮಳಲಿಯಲ್ಲೇ. ಮಳಲಿಯಿಂದ ನಾನು ಹಾಕೋ ಡೆಸ್ಟಿನೇಷನ್ಗೆ 5 to 6 ಕಿಲೋಮೀಟರ್ ಇತ್ತಂಬ್ರು. ಸೊ ರಿಕ್ಷಾ ಎಲ್ಲ ಮಾಡೋದಕ್ಕಿಂತ ನಡ್ಕೊಂಡು ಒಳ್ಳೆ ಇರ್ತಂದೇಳಿ ನಡ್ಕೊಂಡು ಹೋಗ್ತಾ ಇದ್ದೆ. 5 ಕಿಲೋಮೀಟರ್ ಇತ್ತು ಸಾಕು. ಇಲ್ದಿರೆ ನನ್ನ ಕತಿಗೂ ಇಲ್ಲ. ಫುಲ್ ಜೋಶಲ್ಲ ನಡುಕ್ ಶುರು ಮಾಡ್ದೇನು ಹೌದು. ಆರೆ ಅರ್ಧ ದಾರಿ ಹಾಕೋದ್ರೊಳಗೆ ನಾನು ಪ್ಯಾಚ್. 5 ಕಿಲೋಮೀಟರ್ ನಡ್ಕೋ ಇಡೇ ಬ್ಯಾಡ ಐತೇನು ಮಾರೆ. 3 ಕಿಲೋಮೀಟ್ರ್ ಆಯ್ತು ಇಲ್ಲೇ ನಾನು ಪ್ಯಾಚ್. ಈಗ ಸದ್ಯಕ್ಕೆ ಇನ್ನೊಂದು 2 ಕಿಲೋಮೀಟ್ರ್ ಇತ್ತು. ಗಾಡಿ ಗಿಡಿ ಏನಾರು ಸಿಕ್ಕರೆ ಅಡ್ಡ ಹಾಕೋದು ವಾಪಸ್. ಹಪ್ಪಿಗೆ ಗಾಡಿ ಅಂತೂ ಸಿಕ್ಕಲ್ಲ. ಆರೆ ಫ್ಯಾನ್ ರೆಕ್ಕಿ ಎಲ್ಲ ಚೂರು ದೊಡ್ಡ ತೋರ್ದೈತಪ್ಪ. ಅಂದರೆ ನಾವು ಹತ್ರ ಆಯ್ತು ನಡಿ ಲೆಕ್ಕ ಕಾಣಿ ತೋರಿಸ್ತೇವೆ. BJ ಮಾರನಹಳ್ಳಿ ಬೋರ್ಡ್ ಸೈಡಲ್ಲೇ ರೆಕ್ಕೆ ತೋರದ್ ಕಾಣಿ. ಈ ಫ್ಯಾನ್ ರೆಕ್ಕಿ ಕಂಡದ ಖುಷಿಗೆ ನಡು ಸ್ಪೀಡ್ ಎಲ್ಲ ಜಾಸ್ತಿ ಆಯ್ತು. ಈಗ ನಾನು ರೋಡಿಂದ ಸೈಡಿಗೆ ಸ್ವಲ್ಪ ಕಾಡು ಬದಿ ಹೋಗ್ತಾ ಇದ್ದೆ. ಎಂತಕ್ಕಂದ್ರೆ ಒಂದು ರೀಲ್ ಶೂಟ್ ಮಾಡೋ ಐಡಿಯಾ ಬಂದಿತ್ತು. ಈ ಪ್ಲೇಸ್ ಕರೆಕ್ಟ್ ಇತ್ತು. ಮೊದಲಿಗೆ ಟೀ ಶರ್ಟ್ ಅನ್ನು ಚೇಂಜ್ ಮಾಡ್ಕೊಳಕ್ಕೆ ಕಡೆಗೆ ನಾವು ರೀಲನ್ನು ಶೂಟ್ ಮಾಡೋ ಶುರು ಮಾಡುವ. ಈಗ ರೀಲಿದ ಕಾನ್ಸೆಪ್ಟ್ ಅಂತಂದರೆ ಪಿಂಪ್ರಿ. ಪಿಂಪ್ರಿ ಮಾಡೋದು ಹೆಂಗೆ ಅಂತೇಳಿ ಒಂದು ರೀಲ್ ಮಾಡೋದು, ಅದನ್ನೇ ಇನ್ಸ್ಟಾಗ್ ಹಾಕ್ತೆ ನೆಕ್ಸ್ಟ್ ವೀಕ್. ಅಂದರೆ ಈಗ ನಿಮಗೆ ಮಾತ್ರ ಈಗ ಈ ವಿಡಿಯೋದಲ್ಲೇ ಎಂಡಲ್ಲಿ ತೋರಿಸಿಬಿಡ್ತೆ. ನಾನು ವಿಡಿಯೋ ಶೂಟಿಂಗ್ ಅಂದೇಳಿ ಫುಲ್ ಪ್ರಿಪೇರ್ ಆಗಿ ಬಂದೆ. ಅದಕ್ಕೆ ಚೂರಿ ಗೀರಿ ಎಲ್ಲ ರೆಡಿ ಇತ್ತು. ಸೊ ಈಗ ಒಂದು ಮರದ ತುಂಡು ಹುಡುಕೋದು, ವಿಡಿಯೋ ಮಾಡೋದು, ಹಾಕೋದು. ಇದೇ ಕಾಣಿ ನನ್ನ ರೀಲ್ಸ್ ಮಾಡೋದ್ರ ಹಿಂದೆ ಇಪ್ಪು ಪರದಾಟ. ನಾನು ನನ್ನ ಮೊಬೈಲ್ ಮತ್ತು ನನ್ನ ಟ್ರೈಪಾಡ್ ನಮ್ಮ 3 ಜನರ ಗುದ್ದಾಟ ಹೊಡೆದಾಟ ಎಲ್ಲ ಆಯಿ ಲಾಸ್ಟಿಗೆ ವಿಡಿಯೋ ಫುಟೇಜ್ ಲ್ಯಾಪ್ಟಾಪ್ ಒಳಗೆ ಎಡಿಟ್ ಆದ್ಮೇಲೆ ಝುಯಿ ಅಂದೇಳಿ ನಿಮ್ಮ ಮೊಬೈಲಿಗೆ ಬರ್ತದೆ. ಹೇಳೋಕೇನು ಸುಲಭ, ಆರೆ ಇದರ ಹಿಂದಿನ ಕಷ್ಟ ನನಗೆ ಗೊತ್ತಿತ್ತು. ಇದು ಕಷ್ಟ ಆರು ಒಂಥರ ಖುಷಿ. ಈ ರೀಲ್ಸ್ ಮಾಡಿ ಹೊಸ ಹೊಸ ವಿಷಯನ ನಿಮಗೆ ಹೇಳಿದ್ರಲ್ಲೇ. ಅಂತೂ ನಮ್ಮ ಪಿಂಪ್ರಿಯ ವಿಡಿಯೋ ಶೂಟ್ ಕಂಪ್ಲೀಟ್. ನಂಗಂತೂ ಸಾಕಾಯ್ತು. ನೀವೊಂದು ಕೆಲಸ ಮಾಡಿ, ಈ ವಿಡಿಯೋದ ಫೈನಲ್ ಔಟ್ಪುಟ್ ಒಂದು ಕಣ್ಕೊಂಬನ್ನಿ. ಅಷ್ಟರೊಳಗೆ ನಾನು ರೀಪ್ಯಾಕಿಂಗ್ ಮಾಡಿ ವಾಪಸ್ ನಡಕ್ಕೆ ಶುರು ಮಾಡ್ತೇನೆ. ಪುರ್ಸೊತ್ತಿದ್ರೆ ಒಂದ್ಸಲಿ ಈ ಕೈ ಕೊಚ್ಚ ಮಾಡಿ ಕಾಣಿ. ಒಂದು ಮರದ ತುಂಡು ತಗೊಂಡು ಉದ್ದಕ್ಕೆ ಕಟ್ ಮಾಡ್ಕೊಳಕ್. ಕಡಿಕೆ ಈ ತುಂಡು ಮಧ್ಯೆ ತೋಡ್ಕಂಡಂಗೆ ಚೂರಿಯಂಗೆ ಜಾಗ ಮಾಡಿ ಒಂದು ಅಕ್ಕಿಶಿ ಎಲಿ ಕೊಯ್ದಿಕ್ಕೆ ಇದ್ರ ಮಧ್ಯ ಇಡ್ಕ. ಈಗ ನಮ್ಮ ಪಿಂಪ್ರಿ ರೆಡಿ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ 100% ಕೈಕೊಚ್ಚ. ನೀವು ರೀಲ್ ಕಂಡು ಮುಗಿಸಿದ್ರಲ್ಲೇ ನನ್ನ ವಾಕಿಂಗ್ ಮತ್ತೆ ಶುರುವಾಯ್ತು ಕಾಣಿ. ಅಂತೂ ನಡ್ಕೊಂಡು ರೀಚ್ ಆದೆ. ಅದೀಗ ಗಮ್ಮತ್ತಿನ ವಿಷಯ ಅಂತಂದರೆ ಮಳೆ ಬಂತು. ಇಲ್ಲೆಲ್ಲ ನಿಲ್ಲಕ್ಕೆ ಜಾಗನೂ ಇಲ್ಲ. ಟೆನ್ಷನ್ ನೋಡೋಕ್ಕಿಲ್ಲ. ನನ್ನ ಹತ್ರ ಕಾಡಿ ಇತ್ತು. ಆರೆ ಕಾಡಿನ ಓಪನ್ ಮಾಡ್ರೆ ಈ ಗಾಳಿಗೆ ಕಾಡಿ ಒಂದೇ ಪೆಟ್ಟಿಗೆ ಹಾರಿ ಹೊತ್ತು. ಸೊ ರೈನ್ ಕೋಟ್ ಹಾಕೊಂಡು ಹತ್ತು ಈಜಿದ್ರೆ ಎಲ್ಲ ಚೆಂಡೆ ಹೊತ್ತು. ಫ್ಯಾನ್ ಕಾಣಿ ಯಾವ ನಮ್ಗೆ ತಿರುಗುತ್ತೆ. ಫ್ಯಾನ್ ಕಾಂತ ಹಿಂತಿರುಗಿ ಕಂಡ್ರೆ ಒಂದು ಬೈಕ್ ಬಂತು. ಬಿಡುಕತ್ತ ಅಡ್ಡ ಹಾಕದ್ದೆ.
ನಂಗೆ ಬೆಟ್ಟಕ್ಕೆ ಹಾಕಿದಿತ್ತು ಆರ್ ಪಾಪ ಈ ಬೈಕ್ ಅವರು ಸ್ವಲ್ಪ ದೂರ ಮಾತ್ರ ಹೋಗ್ತಾ ಇದ್ದೀರ್. ಅಲ್ಲಿವರೆಗೂ ಲಿಫ್ಟ್ ತಗೊಂಡು ಬೈಕ್ ಇಳಿದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಪಟಪಟ ಅಂದೇಳಿ ರೈನ್ ಕೋಟ್ ಹಾಯ್ಕಂಡೆ. ನಮ್ಮ ಪಯಣ ಈಗ ರೈನ್ ಕೋಟ್ ಹಾಕೊಂಡು ಶುರು ಆಯಿತು ಅಂತಂದ್ರೆ ಮಳೆ ಹಬ್ಬ ಶುರು ಆಯಿತು. ಓಹ್, ಅಂತೂ ನಾನು ನನ್ನ ಫಸ್ಟ್ ಡೆಸ್ಟಿನೇಷನ್ ರೀಚ್ ಆದೆ. ಮಾವನೂರು ಮಲ್ಲೇಶ್ವರ ಬೆಟ್ಟ. ಈ ಪ್ಲೇಸ್ ಅಂತೂ ಸೂಪರ್. ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇತ್ತು, ಅದ್ರ ಸೈಡಲ್ಲೇ ಈ ವಿಂಡ್ ಮಿಲ್. ನಾನು ಇಲ್ಲಿಗೆ ಬಂದದ್ದೆ ಈ ವಿಂಡ್ ಮಿಲ್ ವಿಷಯದಲ್ಲೇ ವಿಡಿಯೋ ಮಾಡೋಕೆ. ಆರೆ ಇಲ್ಲಿಗೆ ಬಂದು ಪ್ಲೇಸ್ ಕಂಡ್ರ ಮೇಲೆ ಎಂತ ವಿಡಿಯೋ ಮಾಡುವ ಅಂದೇಳಿ ನೆನಪೋಯ್ತು. ಹಂಗಾಗಿ ರೀಲಿಗೆ ಬೇಕಪ್ಪ ಹಂಗೆ ವಿಡಿಯೋ ಫುಟೇಜ್ ಎಲ್ಲ ತಕೊಂಡು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡುವ ಅಂದೇಳಿ ಅನ್ಕಂಡೆ. ಅಲ್ಲಿಗೆ ನಮ್ಮ ಹಾಸನ ಸೀರೀಸ್ನ ನೆಕ್ಸ್ಟ್ ಡೆಸ್ಟಿನೇಷನ್ ಬೇಲೂರು ದೇವಸ್ಥಾನ. ಈ ದೇವಸ್ಥಾನನು ಸೂಪರ್. ಆರೆ ಇಲ್ಲಿ ಎಕ್ಸ್ಪೆರಿಮೆಂಟ್ ರೀಲ್ ಅಂತ ಮಾಡೋ ಅಂದೇಳಿ ಗೊತ್ತಿಲ್ಲ, ಅದಕ್ಕೆ ಸೀದಾ ಬಂದದ್ದೆ ಹಳೆಬೀಡು. ಈ ದೇವಸ್ಥಾನನೂ ಅಷ್ಟೇ, ಒಂದೊಂದು ಕೆತ್ತನೆಯನ್ನು ಕೂಡ ಒಂದೊಂದು ಶಿಲ್ಪಿಗಳ ಕೈ ಚಳಕ ಹೇಳೋ ಥರ ಇದಿತ್ತು. ಈ ದೇವಸ್ಥಾನದಲ್ಲೂ ರೀಲ್ಗೆ ಬೇಕಪ್ಪ ಹಂಗಿನ ಫೋಟೋಸ್ ಎಲ್ಲ ತಕೊಂಡೆ. ಆದ್ರೆ ಸದ್ಯಕ್ಕೆ ಎಂತ ಎಕ್ಸ್ಪೆರಿಮೆಂಟ್ ರೀಲ್ ಮಾಡೋ ಅಂದೇಳಿ ಗೊತ್ತಿಲ್ಲ. ಈಗ ಸೀನ್ ಕಟ್ ಮಾಡ್ರೆ ನಾನಿಪ್ಪುದು ಹಾಸನ ರೈಲ್ವೆ ಸ್ಟೇಷನ್. ಎಲ್ಲ ಮುಗಿಸಿ ಈಗ ನಾನು ರೈಲ್ವೆ ಸ್ಟೇಷನಲ್ಲಿ ಬೆಳೀತಾ ಇದ್ದೆ ಅಂತಕ್ಕಂದ್ರೆ ಒಂದು ಫೈನಲಿ ಮನೆಗೆ ಹೋಗಕ್ಕೆ ಈಗ ಪಂಚಗಂಗಾ ಎಕ್ಸ್ಪ್ರೆಸ್ ಟ್ರೈನ್ ಇತ್ತು, ಮತ್ತೊಂದು ಫೈನಲ್ ಒಂದು ರೀಲ್ ಇಲ್ಲಿ ಶೂಟ್ ಮಾಡೋಕೆ. ಕಾನ್ಸೆಪ್ಟ್ ಅಂತಂದ್ರೆ ರೀಲ್ ಕಾನ್ಸೆಪ್ಟೇ ಈ LED ಬೋರ್ಡ್. ಅಡ್ಡ ಬಿದ್ಕ ರೀಲ್ಗೆ ವಿಡಿಯೋ ಶೂಟ್ ಮಾಡ್ತಾ ಇಪ್ಪತ್ತಿಗೆ ಇವ್ರು ಸಿಕ್ಕರು ಕಾಣಿ, ಹೊಸ ಫ್ರೆಂಡ್ಸ್. ಎಲ್ಲಿಗೆ ಹಾರು ಹಿಂಗಿನೊಂದು ಫ್ರೆಂಡ್ ಸಿಕ್ಕದ್ ಕಾಣಿ. ಸ್ವಲ್ಪ ಕತ್ಲೆ ಇತ್ತು, ಅಡ್ಜಸ್ಟ್ ಮಾಡ್ಕಣಿ. ಎಲ್ಲೇನ ನಿಮ್ಮೂರು? ಬೆಳಗಾಮ. ನಿಮ್ದು ಅಲ್ಲೇನಾ? ಇವರು ನಾನ್ ಹಾಪು ಟ್ರೈನ್ಗೆ ವೇಟ್ ಮಾಡ್ತಾ ಇದ್ದೀರ್. ಲಾಸ್ಟ್ ರೀಲ್ ಅಂದ್ರೆ LED ಬೋರ್ಡ್ ರೀಲು ಸರಿಯಾಗಿ ಶೂಟ್ ಮಾಡೋಕ್ ಆಗಿಲ್ಲ. ಸೊ ಅದಕ್ಕೆ ಈ ರೀಲನ್ನು ನೆಕ್ಸ್ಟ್ ಟೈಮ್ ಎಲ್ಲರೂ ರೈಲ್ವೆ ಸ್ಟೇಷನ್ ಎಲ್ಲ ಶೂಟ್ ಮಾಡುವ ಅಂತೇಳಿ ಸ್ಕಿಪ್ ಮಾಡಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತು. ನೀವು ಇಲ್ಲಿವರೆಗೂ ಫುಲ್ ವಿಡಿಯೋ ಕಂಡ್ರೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೋಯ್ನಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಂಗಾರೆ ಹಾಪಲ್ಲ ಸುಯ್.